ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಏಪ್ರಿಲ್ 6 ಏನ್ ಗೊತ್ತಾ? ನೋ ಟ್ರಾನ್ಸಾಕ್ಷನ್ ಡೇ. ಎಸ್, ಬ್ಯಾಂಕ್ ವ್ಯವಹಾರ ರಹಿತ ದಿನಾಚರಣೆಗೆ ಹೆಚ್ಚುತ್ತಿರೋ ಒಲವು. ಈ ಸಂದೇಶವು ಈಗಾಗಲೇ ಲಕ್ಷಾಂತರ ಜನರನ್ನ ಮುಟ್ಟಿದ್ದು ಎಲ್ಲರಲ್ಲೂ ಒಂದು ಆವೇಶ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ವಾಟ್ಸ್ಆಪ್ ನಲ್ಲಿ ಪ್ರಸಾರ ಮತ್ತು ಬೇಜಾನ್ ಪ್ರಚಾರ ಪಡಿತಾ ಇದೆ. ಜನರ ಅವಲಂಬನೆ ಹಾಗೂ ಅಸಹಾಯಕತೆಗಳ ಮೇಲೆ ಸವಾರಿ ಮಾಡ್ತಿರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬುದ್ಧಿ ಕಲಿಸಬೇಕು ಅಂತ ಆರೋಪಿಸಿ ಇದೇ ತಿಂಗಳ 6ರಂದು ಬ್ಯಾಂಕಿಂಗ್ ರಹಿತ ದಿನವನ್ನಾಗಿ ಆಚರಿಸಬೇಕು ಅಂತ ಕರೆ ನೀಡಿರೋ ಸಂದೇಶವೊಂದು ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಿತ್ತು. ಈ ವಿಚಾರ ದಿನ ದಿನ ಕಾವು ಪಡೆದುಕೊತಾ ಇದೆ. ಆ ದಿನವನ್ನ ಬ್ಯಾಂಕಿಂಗ್ ರಹಿತ ದಿನವನ್ನಾಗಿ ಆಚರಿಸಲು ಸಾಧ್ಯವಾಗದಿದ್ರೆ ಇದೇ ಮಂತ್ ಎಂಡ್ 24th, 25th, 26th ಹಾಗೂ 27th ಬ್ಯಾಂಕಿಂಗ್ ವ್ಯವಹಾರ ರದ್ದು ದಿನಗಳನ್ನಾಗಿ ಆಚರಿಸಿ ಬ್ಯಾಂಕ್ಗೆ ಬಿಸಿ ಮುಟ್ಟಿಸುವುದಾಗಿ ನಿರ್ಧರಿಸಲಾಗಿದೆ. ಸಂದೇಶದಲ್ಲಿ ಬ್ಯಾಂಕ್ ಉದ್ಯೋಗಿಗಳನ್ನ ಕಳ್ಳರು ಅಂತ ಕರೆಯಲಾಗಿದೆ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಹೊಂದಿರದ ಗ್ರಾಹಕರ ಮೇಲೆ ದಂಡ ವಿಧಿಸೋ ನಿಯಮವನ್ನ 5 ವರ್ಷಗಳ ನಂತರ SBI ಮತ್ತೆ ಜಾರಿಗೆ ತಂದಿದೆ. ಅವುಗಳ ಒಂದು ಸ್ಮಾಲ್ ಡೀಟೇಲ್ ಅನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೊಸ ನಿಯಮಗಳನ್ವಯ ಮೆಟ್ರೋಪಾಲಿಟನ್ ಸಿಟಿಯಲ್ಲಿರುವವರ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 5000, ದೊಡ್ಡ ಸಿಟೀಸ್ ಅಲ್ಲಿ 3000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್, ತಾಲೂಕು ಕೇಂದ್ರಗಳಂತಹ ಊರುಗಳಲ್ಲಿ 2000 ರೂಪಾಯಿ, ಗ್ರಾಮೀಣ ಪ್ರದೇಶಗಳಿನ ಜನರು 1000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಳ್ಳೇಬೇಕು. ಅಕಸ್ಮಾತ್ ಏನಾದ್ರೂ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ 200 ರೂಪೀಸ್ ಮತ್ತೆ ಅದಕ್ಕಿಂತ ಜಾಸ್ತಿ ಕೂಡ ಫೈನ್ ಹಾಕೋ ಚಾನ್ಸಸ್ ಇರುತ್ತೆ. ಇದಲ್ಲದೆ ತಿಂಗಳಿಗೆ ನಮ್ಮ ಅಕೌಂಟ್ಗೆ ಕೇವಲ 3 ಬಾರಿ ಮಾತ್ರ ಫ್ರೀ ಆಗಿ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡೋ ಚಾನ್ಸ್ ಇರುತ್ತೆ. ಆ 3 ಚಾನ್ಸಸ್ ಆದ್ಮೇಲೆ ಡೆಪಾಸಿಟ್ ಮಾಡೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ 50 ರೂಪಾಯಿ ಫೈನ್ ಅನ್ನ ನಾವು ಕೊಡ್ಬೇಕಾಗತ್ತೆ. ಅದಲ್ಲೇ ವಿಡ್ರಾವಲ್, ಡೆಪಾಸಿಟ್ ಎರಡಕ್ಕೂ ಇದೇ ರೂಲ್ಸ್ ಕೂಡ ಅಪ್ಲೈ ಆಗತ್ತೆ. ಇನ್ನು SBI ATM ಗಳಲ್ಲಿ ಹಣ ಡ್ರಾ ಮಾಡೋಕೆ ತಿಂಗಳಿಗೆ 5 ಬಾರಿ ಉಚಿತ ಅವಕಾಶ ನೀಡಲಾಗಿದೆ. ಆ ನಂತರದ ಪ್ರತಿ ATM ವ್ಯವಹಾರಗಳಿಗೆ 10 ರೂಪಾಯಿ ಶುಲ್ಕ ಅನ್ವಯವಾಗುತ್ತದೆ. ಇತರ ಬ್ಯಾಂಕ್ಗಳ ATM ಗಳಲ್ಲಿ ಶುಲ್ಕರಹಿತ ವಿಡ್ರಾ ಅವಕಾಶಗಳ ಮಿತಿಯನ್ನ 3ಕ್ಕೆ ಇಳಿಸಲಾಗಿದ್ದು ಆ ನಂತರದ ಪ್ರತಿ ವ್ಯವಹಾರಕ್ಕೆ 25 ರೂಪಾಯಿ ಫೈನ್ ವಿಧಿಸಲಾಗಿದೆ. ಸೊ ಇದಕ್ಕೋಸ್ಕರನೇ ಏಪ್ರಿಲ್ 6 ನೋ ಟ್ರಾನ್ಸಾಕ್ಷನ್ ಡೇ ಅಂತ ಆಚರಿಸಿ ಬ್ಯಾಂಕ್ ಅವರಿಗೆ ಬಿಸಿ ಮುಟ್ಸೋಕೆ ಜನರು ರೆಡಿ ಆಗಿದ್ದಾರೆ. ಇದಲ್ಲದೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಸೆಸ್, ಸೇವಾ ತೆರಿಗೆ, ವಿದ್ಯಾಭ್ಯಾಸ ಸೆಸ್, ಕೊಳ್ಳುವಿಕೆ ಮೇಲೆ ಸೆಸ್, ಹೀಗೆ ನಾನಾ ರೀತಿಯಲ್ಲಿ ನಾನಾ ರೂಪದಲ್ಲಿ ಟ್ಯಾಕ್ಸ್ ಗಳನ್ನ ಹೇರಿ ನಮ್ಮನ್ನ ಸುಲಿಗೆ ಮಾಡ್ತಾ ಇದೆ ಅಂತ ಕೂಡ ಸಂದೇಶದಲ್ಲಿ ಅಸಮಾಧಾನ ಹೊರಹಾಕಿ ಏಪ್ರಿಲ್ 6 ಅಂದು ನೋ ಟ್ರಾನ್ಸಾಕ್ಷನ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಅವತ್ತು ಯಾವುದೇ ಬ್ಯಾಂಕ್ ಕೂಡ ಕೆಲಸ ಮಾಡಲ್ಲ. ಸೊ ಕಾದ್ ನೋಡೋಣ ಏನಾಗತ್ತೆ ಅಂತ. ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.